ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿಸುವ ಹೆಗ್ಗುರಿಯಾಗಿದ್ದು, ಈ ನಿಟ್ಟಿನಲ್ಲಿ ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ನುಡಿದರು. ಅವರು ಶಾಸಕರಾಗಿ ಸರ್ಕಾರದ ಅಧಿಕಾರಕ್ಕೆ ಬಂದು 3 ವರ್ಷಗಳು ಗತಿಸಿದ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ರಾಜ್ಯದಲ್ಲಿ ಗಣನೀಯ ಅನುದಾನವನ್ನು ತಂದಿದ್ದು, ಅಭಿವೃದ್ಧಿಯತ್ತ ದಾಪುಗಾಲು ಇಡಲಾಗುತ್ತಿದೆ ಎಂದರು. 74 ಕೆರೆಗಳಿಗೆ ನೀರು ಪೂರೈಕೆ ಯೋಜನೆಯ ಕಾಮಗಾರಿ ಕೆಲ ತಿಂಗಳಲ್ಲಿಯೇ ಅನುಷ್ಠಾನಕ್ಕೆ ತರಲಾಗುವುದು. ಗ್ರಾಮೀಣ ರಸ್ತೆ ನಿರ್ಮಾಣ, ಉನ್ನತೀಕರಣ ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ. ಸರ್ಕಾರಿ ಯೋಜನೆಗಳು ಮನೆ ಹಂಚಿಕೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಕಾಪಾಡಿಕೊಳ್ಳಲಾಗಿದೆ. ಕಾನೂನು ಪಾಲನೆ, ಶಾಂತಿ ಸುವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ ಮೆರೆಯಲಾಗಿದೆ ಎಂದರು. ಕ್ಷೇತ್ರದ ಸರ್ವೋತ್ಮುಖ ಅಭಿವೃದ್ಧಿಗೆ ಸರ್ಕಾರದಿಂದ ಅತಿ ಹೆಚ್ಚು ಅನುದಾನ ತರಲಾಗಿದೆ ಎಂದು ಶಾಸಕರು ಪುನರುಚ್ಚರಿಸಿದರು. ಕ್ಷೇತ್ರದ ಸರ್ವೋತ್ಮುಖ ಅಭಿವೃದ್ಧಿಗೆ ರಾಜ್ಯದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಕ್ಷೇತ್ರದಲ್ಲಿ ಶೈಕ್ಷಣಿಕ ಪ್ರಗತಿ, ಆರೋಗ್ಯ ಕಾಪಾಡುವಲ್ಲಿ ಪ್ರಥಮ ಆದ್ಯತೆ ನೀಡಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಸೌಕರ್ಯಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ಅರ್ಹರಿಗೆ, ಯೋಗ್ಯರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ಗ್ರಾಮೀಣ ಭಾಗಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಕ್ಷೇತ್ರದ ಬಹುತೇಕ ನಿರಾಶ್ರಿತರಿಗೆ, ಅರ್ಹರಿಗೆ ಅವಶ್ಯಕತೆ ಇರುವಷ್ಟು ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದೆ. ಸರ್ಕಾರಿ ಸೌಕರ್ಯ ಹಾಗೂ ಸೇವೆಗಾಗಿ ಯಾರೂ ಕೂಡ ಯಾರಿಗೂ ಆಗಲಿ ಯಾವುದೇ ಕಾರಣಕ್ಕೆ ಹಣ ನೀಡಬಾರದು, ಮಧ್ಯವರ್ತಿಗಳಿಗೆ ಬಲಿಯಾಗಬೇಡಿ ಎಂದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಅದಾದ್ಮೇಲೆ 1,000 ಬಸ್ಸುಗಳು ಇದು ಡ್ರೈವರ್ ಕಮ್ ಕಂಡಕ್ಟರ್ ಪೆಂಡಿಂಗ್ ಇದೆ. ಅದಾದ್ಮೇಲೆ ಮತ್ತೆ 400 ಬಸ್ಸು ಕಲ್ಯಾಣ ಕರ್ನಾಟಕ ಇದೆ. ಅದಾದ್ಮೇಲೆ ಹೊಸ ಡಿಪೋದು ಇದು ಮಾಡ್ಕೊಂಡಿದ್ದೀವಿ. ಅದು ಖಂಡಿತ ಅದೇ ಶಿಬಿರದಲ್ಲಿ ಅದಕ್ಕೂ ಇದಾಗಿ ನಾವೇನು ಸಾಯಂಕಾಲ ಅಂತ ಕೇಳಿದ್ವಿ. ಮತ್ತೆ ಇವು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದಾವೆ. ಹೇಳ್ಬಿಟ್ಟು ಮಾಡ್ತೀವಿ ಅನ್ನುವಂಥದ್ದು ಮಾತ್ರ ಮಾಡಬೇಡಿ, ದಯವಿಟ್ಟು ನಮಗೆ ಮಾಡಿಕೊಡಿ. ಯಾಕಂತ ಹೇಳಿದ್ರೆ ಎಲ್ಲ ಪತ್ರಕರ್ತರು ಸಂಕಷ್ಟದಲ್ಲಿದ್ದಾರೆ. ನಾವು ಕಂಡಿದ್ದಂಗೆ ಪ್ರತಿಯೊಬ್ಬ ಪತ್ರಕರ್ತರು ಸಂಕಷ್ಟದಿಂದನೇ ಇದ್ದಾರೆ. ಅವ್ರು ಯಾರು ಕೂಡ ಇಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳನ್ನ ನೀವು ಯಾರನ್ನಾದ್ರೂ ಕೇಳ್ಬೋದು. ಯಾರಾದ್ರೂ ಹೋಗಿ ಅಧಿಕಾರಿಗಳ ಹತ್ರ ನಾವು ದುಡ್ಡು ಕೇಳೋದಾಗ್ಲಿ ಇನ್ನೊಂದಾಗ್ಲಿ ಮಾಡೋದಿದ್ರೆ ಯಾರಾದ್ರೂ ಖಂಡಿತವಾಗ್ಲಿ ಹೇಳ್ರಿ ಅಂತಾನೆ ಹೇಳ್ತೀವಿ. ಸಣ್ಣ ಪುಟ್ಟ ಯಾರೋ ಬರ್ತಾರೆ, ಬೇರೆಯವ್ರು ಬರ್ತಾರೆ ಸರ್ ಅಂತೇಳಿ ನಮಗೆ ಕಂಪ್ಲೇಂಟ್ಸ್ ಹೇಳ್ತಾರೆ ವಿನಃ ನಮ್ಮ ತಾಲೂಕಿನಲ್ಲಿ ಆ ಥರದ ಇದಕ್ಕೆ ನಾವು ಆದಷ್ಟು ಕಡಿವಾಣ ಇದೆ. ದಯವಿಟ್ಟು ನೀವು ಇದನ್ನ ಯಾವುದೇ ಕಾರಣಕ್ಕೆ ನೀವು ಇದನ್ನೊಂದು ವಿಶೇಷ ಕಾಳಜಿ ವಹಿಸಿಕೊಂಡು ಎಲ್ಲ ಪತ್ರಕರ್ತರಿಗೆ ಒಂದು ಕಡೆ ನೀವು ನಿವೇಶನಗಳನ್ನು ಕೊಟ್ಟು ಅದಕ್ಕೆ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಅಂತೇಳಿ ಬಡಾವಣೆ ಅಂತಾನೆ ಅದಕ್ಕೆ ನಾಮಕರಣ ಮಾಡ್ರಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೀನಿ. ಇದನ್ನ ಯಾವುದೇ ಕಾರಣಕ್ಕೆ ಮುಂದಕ್ಕೆ ಹಾಕೋದು ಅಥವಾ ನೋಡೋಣ ಅಂತ ಅನ್ನುವಂಥದ್ದು ಈ ಒಂದು ಇದನ್ನ ಮಾಡದೆ ಇದನ್ನ ನೀವು ವಿಶೇಷ ಕಾಳಜಿಯಾಗಿ ತಗೊಳ್ಳಿ ಪ್ಲೀಸ್. ಪತ್ರಕರ್ತರ ಲೇಔಟ್ ಅಂತ ಮಾಡಲಿಕ್ಕೆ ಸರ್ಕಾರದಲ್ಲಿ ಇದೆ ಸರ್, ಅವಕಾಶಗಳಿದಾವೆ. ಬೇರೆ ಬೇರೆ ಕಡೆಗೆ ನಿಮಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಆ ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆಗಳನ್ನ ಬೇಕಿದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಕಡೆಯಿಂದ ತರಿಸ್ಬಿಟ್ಟು ನಾನು ನಿಮಗೆ ಅದನ್ನ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬಾ ಅತ್ಯಾಪ್ತರು ಇದ್ದಾರೆ. ಅವರು ಕೂಡ ವಿಧಾನಸೌಧದಲ್ಲಿ ಯಾವಾಗಲೂ ಸಿಗ್ತಾ ಇರ್ತಾರೆ. ನಿಮ್ಮನ್ನ ಅವರನ್ನ ಒಂದ್ಸಾರಿ ಬೇಕಿದ್ರೆ ಭೇಟಿ ಮಾಡಿಸ್ತೀನಿ. ದಯವಿಟ್ಟು ಅದನ್ನು ಮಾಡಿಬಿಟ್ಟು ನಮಗೆ ನೀವು ಉಪಕಾರ ಮಾಡಿಕೊಡಿ. ನಮ್ಮ ಫ್ಯಾಮಿಲಿಗಳು ಕೂಡ ಒಂದಿಷ್ಟು ನೆಮ್ಮದಿಯಾಗಿ ಜೀವನ ಮಾಡಲಿ ಅನ್ನುವಂಥದ್ದು ನಮ್ಮ ಕಳ್ಕಳವೆ ಸರ್. ಈಗ ನೀವು ಏನೋ ಒಂದು ಆಫೀಸ್ ಕೇಳಿದ್ರೆ ಆಫೀಸ್ ಅದು ನಿಮ್ಮ ಹತ್ರ ಮಾತಾಡ್ತೀವಿ, ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದು ಒಂದು ಇವತ್ತೇ ಕೊಡ್ತೀವಿ. ಅದ್ರ ಜೊತೆಗೆ ಏನಿದೆ ಕೇಳಿದ್ರಿ, ಇದು ಈ ಥರ ಪತ್ರಕರ್ತರ ಸರ್ಕಾರಿ ಜಾಗನ ಗುರುತಿಸಿ ಕೊಡೋದಕ್ಕೆ ಅವಕಾಶ ಇದೆ. ಯಾಕೆಂದರೆ ನನಗೆ ನೋಡಿ ಇದೇ ಇರೋದು. ಈಗ ಸುಮ್ಮನೆ ನಾವು ದೇವದಾಸರಿ ಅಂತ ಹೋಗ್ತೀವಿ, ಇದು ಮಾಡ್ತೀವಿ, ಏನು ಕರೆಕ್ಟಾಗಿ ಒಂದು ಇದು ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರಿಗೂ. ಎಲ್ಲ ಡಿಪಾರ್ಟ್ಮೆಂಟ್ ವೈಸ್, ಯಾಕಂದರೆ ಮೇಯ್ನು ಎಲ್ಲ ರಾಷ್ಟ್ರೀಯ ಪಕ್ಷಗಳು ಅಂದರೆ ಪತ್ರಿಕೆಗಳಲ್ಲಿ ಇಡೀ ಸ್ಟೇಟ್ ವೈಸ್ ಬರೋಂಗೆ ಅಡ್ವರ್ಟೈಸ್ಮೆಂಟ್ ಆಯಿತು ಡಿಪಾರ್ಟ್ಮೆಂಟ್ ವೈಸ್ ಲಕ್ಷಗಳು ಡಿಮ್ಯಾಂಡ್ ಆಯಿತಾ. ಕೆಲವು ಸರಿ ಭಾಳ ನೋವಾಗ್ತದೆ. ಅಂದರೆ ಯಾವ ರೀತಿ ಮನಸ್ಥಿತಿಗಳು ಹೆಂಗೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ಪೊಲೀಸ್ ಇಲಾಖೆ ಜೊತೆ, ಕಂದಾಯ ಇಲಾಖೆ ಜೊತೆನೂ ಸ್ಟ್ರಿಕ್ಟಾಗಿ ಅವೆಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ. ಮತ್ತು ನಾನು ಅವೆಲ್ಲ ಕೆಲವು ಸಾಮಾಜಿಕ ಹೋರಾಟಕ್ಕರು ಕೂಡ ವಿನಂತಿ ಕೂಡ ಮಾಡಿದ್ದೀವಿ. ನಿಮ್ಮ ಹತ್ರ ಏನೇನು ಮಾಹಿತಿ ಇದೆ ಕಾನೂನು ಬಾಹಿರವಾಗಿ ಎಲ್ಲೂ ಮಾಡ್ತಾ ಇದ್ರು ನಾವು ತಪ್ಪಿ ಅದನ್ನು ಕಠಿಣ ಕ್ರಮ ನಾವು ಕೈಗೊಂಡು ಅವ್ರನ್ನ ದಾರಿಗೆ ತರ್ತೀವಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಏನಾದರೂ ತಪ್ಪುಗಳಿದ್ರೆ ಅದನ್ನೆಲ್ಲ ನಮ್ಮ ಜೊತೆ ಚರ್ಚೆ ಮಾಡಿ ಸರಿ ಮಾಡಿಕೊಂಡು ಅವ್ರ ಪ್ರಾಜೆಕ್ಟ್ ಅಟ್ಲೀಸ್ಟ್ ಈಗ ಇರೋದು ಮುಂದೆ ಬೇಡ, ಈಗಿರೋದನ್ನ ಕಂಪ್ಲೀಟ್ ಮಾಡಿ ಅವ್ರು ರೆಗ್ಯುಲರ್ ಆಗಿ ನಮ್ಮ ಪಂಚಾಯತಿಗೆ ಈಗ ಟ್ಯಾಕ್ಸ್ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಬರಬೇಕಾಗಿದೆ ಪಂಚಾಯತಿಗೆ. ಈಗ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಅದು ಎಣ್ಣೆ ಕಂಪ್ಲೀಟ್ ಆದಮೇಲೆ ಅದೆಲ್ಲ ಇನ್ಸ್ಟಾಲ್ ಆದಮೇಲೆ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಬರಬೇಕಾಗಿದೆ. ಇಷ್ಟವರೆಗೂ ₹1 ಬಂದಿಲ್ಲ.
ಸೊ ಆ ಟ್ಯಾಕ್ಸ್ನು ನಮ್ಗೆ ಬರ್ತಾ ಇಲ್ಲ. ಮತ್ತು CSR ನಾವು ಏನೀಗ ಆಸ್ಪತ್ರೆಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಆ್ಯಂಬುಲೆನ್ಸ್ ಆಗಿರ್ಬೋದು, ದೈನಂದಿನ ಸಾರ್ವಜನಿಕ ಸೇವೆಗೆ ಅವನ್ನ ಒಳ್ಳೆ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೋದು. ಇದರಲ್ಲಿ ನೋಡಿ, ನಮ್ಮ ಹೊಳಲ್ಕೆರೆ ಚಂದ್ರಪ್ಪ ಅವರು ಶಾಸಕರು ಅವರು ಎಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಲ್ಲ ಕೊಡಿಸಿದ್ದಾರೆ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ಕಾಲೇಜಿಗೆ, ಇದೆಲ್ಲ. ಇದು ಈಗ ಕೂಡ್ಲಿಗಿಲ್ಲೇನೆ ಎಲ್ಲೆಲ್ಲಿಂದ ಪಾಪ ಬರ್ತಾರೆ. ಈಗ ನಮ್ಗೆ ಆದರ್ಶ ಶಾಲೆ ಆಗಿದೆ, ಕಾಲೇಜ್ ಆಗಿದೆ, ಇದೇ ರೀತಿ ಕಿತ್ತೂರಾಣಿ ಚೆನ್ನಮ್ಮ, ಇಲ್ಲೆಲ್ಲ ಅಟ್ಲೀಸ್ಟ್ ದೂರ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಬರೋಂಥವ್ರಿಗೆ ಮತ್ತೆ ಕಾಲೇಜ್ ಇರೋಂಥ ಸುತ್ತಮುತ್ತ ಹಳ್ಳಿಗಳಿಗೆ ನಾವೆಲ್ಲ ಬಸ್ ವ್ಯವಸ್ಥೆ ಕಲ್ಪಿಸ್ಬೋದು. ಅವರೆಲ್ಲ ನಾನು ತುಂಬ ಜನ ಶಾಸಕರನ್ನ ನೋಡಿದ್ದೀನಿ, ತುಂಬ ಚೆನ್ನಾಗಿ CSR ಆಕ್ಟಿವಿಟೀಸ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹಾಸ್ಪಿಟಲ್ಗಳಾಗಿರ್ಬೋದು ಮತ್ತೆ ಶಾಲೆಗಳಿಗೆ ಬಹಳ ಉಪಯುಕ್ತ ಕೆಲಸಗಳು ಮಾಡಿದ್ದಾರೆ. ಸೊ ಅದಕ್ಕೆ ನಮಗೂ ಬಹಳ ಅದಕ್ಕೆ ಆಸಕ್ತಿ ಇದೆ. ಸೊ ಅವರು ಏನಂತಂದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಈ ತರ ಏನಾದರೂ CSR ಆಕ್ಟಿವಿಟೀಸ್ ತಗೊಳ್ಳೋದು ನಮ್ಗೆ ಕಷ್ಟ ಆಗ್ತಾ ಇದೆ ನಮ್ಗೆ. ಸೊ ಅದಕ್ಕೆ ನಿಮ್ಗೆಲ್ಲ ಕಳಕಳಿ ಮನವಿ. ಸೊ ಇದು ಒಂದು ಎಲ್ಲಾದರೂ ತಪ್ಪುಗಳಿದ್ದನ್ನು ಸರಿಪಡಿಸಿ ಬೇಗ ಮುಗಿಸಿ ಅಟ್ಲೀಸ್ಟ್ ಅವರಿಂದ ಒಂದು ಒಳ್ಳೆ ರೀತಿ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ CSR ಅನ್ನೋದನ್ನ ನಮ್ಮ ತಾಲೂಕಿಗೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಏನು ನಮ್ಮ 3 ವರ್ಷದ ಈ ಒಂದು ಜರ್ನಿಗೆ ಸಹಕಾರ ನೀಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು 20ನೇ ತಾರೀಕು ಒಂದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ನನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ತುಮಕೂರಿನಲ್ಲಿ ಸುಮಾರು 5 ಲಕ್ಷ ಜನ ಸೇರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತು 1.5 ಲಕ್ಷ ಜನ ಫಲಾನುಭವಿಗಳಿಗೆ ಹಕ್ಕುಪತ್ರಗಳು ಮತ್ತು ವಿವಿಧ ಯೋಜನೆಗಳ ಇದಕ್ಕೆ ಎಲ್ಲ ರೀತಿ ತಯಾರಿ ನಡೆದಿದೆ. ಸೊ ನಾವು ನೋಡೋಣ 20ನೇ ತಾರೀಕಿಗೆ ಏನೇನು ಮಾಡ್ಬೋದು ಅಂತ ಹೇಳಕ್ಕೆ ಹೇಳ್ತಾ, ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಕೂಡ ಒಂದು ಸಮಗ್ರ ಅಭಿವೃದ್ಧಿಗೆ ಈ ಒಂದು ಹಿಂದುಳಿದ ತಾಲೂಕನ್ನ ಒಂದು ಅಣೆಪಟ್ಟಿ ಕಳಂಕನ ಕಳಿಸೋದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳ್ತಾ, ಈಗ ನೋಡಿ ಇವೆಲ್ಲ ನಿಮಗೆ ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್. ಇವೆಲ್ಲ ಇದು ಜಸ್ಟ್ ಒಂದು ಮಾಹಿತಿ, ಏನೇನು ರಿಪೇರಿ ಆಗಬೇಕು, ಯಾವ ರೀತಿ ಆಗಬೇಕು, ಅಲ್ಲಿ ಸ್ಟ್ರೆಂತ್ ಎಷ್ಟಿದೆ, ಏನಿದೆ ಅನ್ನೋದು ಪ್ರತಿಯೊಂದು ಇಲಾಖೆದು ಒಂದು ಸಮಗ್ರ ಒಂದು ಮಾಹಿತಿ. ಇದು ಸರ್ಕಾರಿ ಶಾಲೆಗಳದ್ದು, ಮತ್ತೆ ಆಸ್ಪತ್ರೆಗಳು, ನಮ್ಮ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಮತ್ತೆ ನಮ್ಮ ಅಂಗನವಾಡಿಗಳಾಗಿರ್ಬೋದು, ಮತ್ತೆ ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು, ಜೂನಿಯರ್ ಕಾಲೇಜ್ ಆಗಿರ್ಬೋದು, ITI ಕಾಲೇಜ್ ಆಗಿರ್ಬೋದು, ಎಲ್ಲ ಕಾಲೇಜುಗಳದ್ದು ಕಂಪ್ಲೀಟ್ DPR ಮಾಡಿ ಇಡೀ ತಾಲೂಕಿನ ಸರ್ಕಾರಿ ಸೇವೆಗಳು, ಎಸ್ಪೆಷಲಿ ಸರ್ಕಾರಿ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯಕ್ಕೆ ಏನೇನು ಬೇಕೋ ಎಲ್ಲದನ್ನೂ ಸಂಪೂರ್ಣ ಸಮಗ್ರ ವೈದ್ಯತೆ ತಯಾರು ಮಾಡಿ ಇಟ್ಕೊಂಡು ಲೆಟ್ರ್ಗಳು ರೆಡಿ ಮಾಡಿ ಎಲ್ಲ ಕಡೆ ಕೊಟ್ಟು ಕಾಯ್ತಾ ಇದ್ದೀವಿ. ಸೊ ಅದರಿಂದ ತುಂಬ ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ, ಮುಂದೆ ಕೂಡ ಆಗ್ತಾರೆ. ಅದಕ್ಕೆ ಸಹಕಾರ ಇದೆ ಅಂತ ಹೇಳ್ತೀನಿ. ಟೋಟಲ್ ಇದಕ್ಕೆ ನಾವೆಲ್ಲ ರೀತಿ ಪ್ರಯತ್ನ, ರಸ್ತೆ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ರಸ್ತೆಗಳಾಗಿರ್ಬೋದು. ಈಗ ನೀವೆಲ್ಲ ನೋಡ್ತೀರಿ, ಗ್ರಾಮೀಣಾಭಿವೃದ್ಧಿ ವಿಶೇಷವಾಗಿ 40-50 ದಶಕಗಳಿಂದ ಬೇಡಿಕೆ ಇದ್ದಂಥ ಮತ್ತು ಮಣ್ ರೋಡ್ಗಳಿರೋಂಥ ನಮ್ಮ ತಮ್ಮೇನಗುಡ್ಡೆ ಉಳಿಯಾಳ ರಸ್ತೆ ಆಗಿರ್ಬೋದು, ಲೋಕಿಕೆರೆ ಚುಮ್ಮನಹಳ್ಳಿ ಆಗಿರ್ಬೋದು, ಹಿರೇಗಡಳು ಬತ್ನಹಳ್ಳಿ ರೋಡ್ ಆಗಿರ್ಬೋದು, ಆಯ್ತಾ, ಯರಗುಂಟ್ಲಟ್ಟಿಯಿಂದ ನಮ್ಮ ಕಸಾಪುರ, ಉರುಡಿಹಳ್ಳಿ ಆಗಿರ್ಬೋದು, ಈ ರೀತಿ ಎಲ್ಲ ಕಡೆ ನಮ್ಮ ಚಂದ್ರಶೇಖರಪುರ, ಕಾಟ್ರಳ್ಳಿ, ಚಂದ್ರಶೇಖರಪುರ, ದಿಬ್ದಳ್ಳಿ, ಕಾಟ್ರಳ್ಳಿ, ದಿಬ್ದಳ್ಳಿ ಎಲ್ಲ ರೀತಿ ರಸ್ತೆಗಳು. ಇನ್ನೂ ಈಗ ನಮ್ಮ ಪ್ರಗತಿ ಪಥ ಕೂಡ ಈ ವಾರ ಟೆಂಡರ್ ಆಗುತ್ತೆ. ಅದನ್ನು ಸಂಕಲಾಪುರ ಚಿಂತಕೊಂಡ ಆಗಿರ್ಬೋದು, ಮತ್ತೆ ದಿಬ್ದಳ್ಳಿ ಅರುದಿ ಆಗಿರ್ಬೋದು, ಮತ್ತೆ ನಮ್ಮ ಮರಬನಹಳ್ಳಿ ಕ್ರಾಸಿಂದ NH50 ಮರಬನಹಳ್ಳಿ, ಬಡ್ಲಡ್ಕು ಬೇಲ್ಗುಡ್ಡ, ಬಡ್ಲಡ್ಕಿಂದ ಕೊಟ್ಟೂರು ರಸ್ತೆ, ಎಲ್ಲ ರಸ್ತೆಗಳು ಅನುಮೋದನೆ ಆಗಿದ್ದಾವೆ. ಸೊ ಈ ವರ್ಷ ಇನ್ನು ಒಳ್ಳೆ ಭಾಳ ಅಭಿವೃದ್ಧಿ ಕಾರ್ಯಗಳಾಗ್ತವೆ. ಅದರ ಮಧ್ಯದಲ್ಲಿ ಖಂಡಿತ ನಾನು ಕೂಡ ಕೆಲವು ಕಡೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ತುಂಬ ಕೆಲಸಗಳು ಮಾಡಬೇಕಾದ್ರೆ ಮತ್ತೆ ಕೆಲವು ಕಡೆ ಕೆಲವರು ತಪ್ಪುಗಳಿಂದ ಕೆಲವು ಮುಜುಗರ ಉಂಟಾಗೋದು ಸಹಜ. ಆದರೆ ಅದನ್ನು ನಾನು ಖಂಡಿತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಅದನ್ನು ಅವಾಗಲೇ ಸರಿ ಮಾಡಿ ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೋಗೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಈ ಒಂದು ತಾಲೂಕಿನ ಅಭಿವೃದ್ಧಿಯಲ್ಲಿ ಮಾಧ್ಯಮಗಳ ಪಾತ್ರ ಭಾಳ ದೊಡ್ಡದಿರ್ತದೆ. ಸೊ ನನ್ನ ಕೆಲವು ರಿಕ್ವೆಸ್ಟ್ ಏನಂದರೆ, ಮೇಲ್ನೋಟ ಬಡ್ಡಿವರೆಗೂ ನಾವು 1250 ಕೊಟ್ಟಿದ್ದು ಇದು ಮಾಡಿದ್ವಿ. ಸೊ ಈಗ ಹೋದ ವರ್ಷದ್ದು ಇನ್ನು ಕೆಲವೆಲ್ಲ ನಾವು ಈಗ ಮುರಾರ್ಜಿ ಶಾಲೆಯಲ್ಲಿ ಕಿತ್ಕೊಂಡಿರಲಿಲ್ಲ, ಅಂದರೆ ಅವ್ರ ಅಡ್ಮಿನ್ ಅಪ್ರೂವಲ್ ಆಗಿರಲಿಲ್ಲ. ಮತ್ತು ಈ KMRC ಬಂದಿರೋವು ಈಗೆಲ್ಲ ಈ ವರ್ಷದ ಅನುದಾನ ಎಲ್ಲ ಅಂದರೆ 2000 ಕೋಟಿ ಎಲ್ಲನೂ ಮಾಡ್ತಾ ಇದ್ವಿ. ನಿಮ್ಮದು ಯಾಕಂದರೆ ನಾವು ಏನು ಅನುದಾನ
ತೊಂದರೆ ಆದಂಥ ಒಂದು ಕೆಲಸಗಳು, ಎಸ್ಪೆಷಲಿ UPS ವಿಷಯ, ಅದು ನೋಡೋಕ್ಕೆ ಸಣ್ಣ ಕೆಲಸ ಆಗಿರ್ಬೋದು, ಆದರೆ ಸಾವಿರಾರು ಜನ ಇಲ್ಲಿ ಕಾದು ಅದಕ್ಕೋಸ್ಕರ ಅವತ್ತು ಅವ್ರು ಟೈಮ್ ನಿಗದಿ ಮಾಡಿ ಬಂದು UPS ಇಲ್ಲ, ಕ್ಲರ್ಕ್ ಇಲ್ಲ, FD ಇಲ್ಲ, SD ಇಲ್ಲ, ಇವರಂತೆಲ್ಲ ವಾಪಸ್ ಹೋಗೋದು ನಾನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ನಾನು ನಿಮ್ಮೆಲ್ಲರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಈ ರೀತಿ ಇದೆ. ಯಾಕೆಂದರೆ ಇಲ್ಲಿ ಮಳೆ ಬೆಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕು ಅದೆಲ್ಲ ಕಟ್ಟಿ ಎಲ್ಲ ಬಂದು ಮಾಡಿದ್ದಾರೆ. ಅದಕ್ಕೆ ನಮ್ಮ ಇರೋದಿಲ್ಲ. ಆದರೆ ರೈತರಿಗೆ ಏನು ತಾವೇನೆಲ್ಲ ನೈಜ ವರದಿ ಏನು ಸೋಲಾರ್ ಬಗ್ಗೆ, ವಿಂಡ್ ಬಗ್ಗೆ ಎಲ್ಲ ಬಂದಿದ್ರು, ಅದನ್ನು ವಿಸ್ತೃತವಾಗಿ ನಾನು ಕೂಡ ಅಧಿವೇಶನದಲ್ಲಿ ಚರ್ಚೆ ಮಾಡಿ, ಅದಾದಮೇಲೆ ನನ್ನನ್ನು ನಮ್ಮ ಇಂಧನ ಸಚಿವರು ಕೂಡ ವಿಶೇಷವಾಗಿ ವೈಯಕ್ತಿಕ ಕರೆಸಿ, ಆಯಿತಾ, ಅಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಇದೆ ನಿಮ್ಮ ಭಾಗದಲ್ಲಿ, ಮತ್ತು ಡ್ರೈ ಲ್ಯಾಂಡ್ ಇರೋದ್ರಿಂದ ಸ್ವಲ್ಪ ಆಸಕ್ತಿ ವಹಿಸ್ತಾರೆ. ನಿಮ್ಗೆ ಅವಕಾಶ ಇದ್ದರೆ ಕೊಡಿ, ಇಲ್ಲ ಅಂತಂದರೆ ಬೇರೆ ಕಡೆ ಎಲ್ಲಾದರೂ ತಗೊಳ್ತಾರೆ. ಕಾನೂನು ಪ್ರಕಾರ ಅಲ್ಲಿ ಅವಕಾಶ ಇದ್ದರೆ ಮಾತ್ರ. ಕಾನೂನು ವಿರುದ್ಧ ಕಾನೂನು ಮೀರಿ ಮಾಡಿ ಗೌರ್ಮೆಂಟ್ ಲ್ಯಾಂಡ್ಸಲ್ಲಿ ಹಾಕೋದಾಗಿರ್ಬೋದು, ಅಣ್ಣ ತಮ್ಮಂದಿರಿಗೆ ಜಗಳ ಹಚ್ಚಿ, ತಂದೆ ಮಕ್ಕಳಿಗೆಲ್ಲ ಜಗಳ ಹಚ್ಚಿ ಅಲ್ಲಿ ಡೆವಲಪ್ಮೆಂಟ್ ಮಾಡೋದು ಯಾವುದೇ ಸಾಧುವಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಿ, ಈಗ ಅಟ್ಲೀಸ್ಟ್ ಯಾರು ಜೀವ ತಗೊಂಡು ಕೆಲಸ ಮಾಡ್ತಾ ಇದ್ದಾರೋ ಅವರಿಂದ ₹1 ಇಷ್ಟುವರೆಗೂ CSR ಆ್ಯಕ್ಟಿವಿಟೀಸ್ ಮಾಡ್ಕೊಳಕ್ಕಾಗಿಲ್ಲ. ನಾವು ಏನಾದರೂ ಮಾಡಕ್ಕೆ ಹೋದರೆ, ಸರ್ ಅಲ್ಲಿ ಕೆಲಸ ನಿಲ್ಲಿಸಿದರೆ, ಇಲ್ಲಿ ಕೆಲಸ ನಿಲ್ಲಿಸಿದ್ದಾರೆ, ನಾವೆಲ್ಲ ರೀತಿ ಕಾನೂನುಬದ್ಧವಾಗಿ ನಾವು ಎಲ್ಲ ಮಾಡ್ತಾ ಇರೋಕ್ಕೂ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಭಾಳ ತೊಂದರೆಗಳಾಗ್ತಾ ಇದ್ದಾವೆ. ನಾವು ಯಾವ ರೀತಿ ಇಲ್ಲಿ ಕೆಲಸ ನಾವು ಕಂಪ್ಲೀಟ್ ಆಗೋದೇ ನಮ್ಗೆ ಗ್ಯಾರಂಟಿ ಇಲ್ಲ. ನಾವು ಯಾವ ರೀತಿ CSR ಆ್ಯಕ್ಟಿವಿಟೀಸು ಮಾಡೋಣ ಅಂತ ಎಲ್ಲ ಊರುಗಳಿಗೂ, ಗುಡಿಗಳಿಗೆ, ದೇವಸ್ಥಾನಗಳಿಗೆ, ಹುಡುಗರು ರಾತ್ರಿ ಹೊತ್ತಿನಲ್ಲಿ ಗಾಡಿ ಮುಂದೆ ನಿಲ್ಲಿಸ್ಕೊಂಡು ಕಲ್ಲು ಇಟ್ಕೊಂಡು ಕೋಲಲ್ಲಿ ಇಟ್ಕೊಂಡು ನಿಂತಿರ್ತಾರೆ. ಆಯಿತಾ, ಅದೇ ಪರವಾಗಿ ನಿಮ್ಮ ಲೇಖನ ಹೀಗೆ ಮುಂದುವರಿಲಿ. ಆಯಿತಾ, ತಪ್ಪುಗಳು ತಿದ್ದೋದಕ್ಕೆ ಖಂಡಿತ ನಾವು ಯಾವತ್ತೂ ನಾನು ಮುಂಚೆಯಿಂದನೂ ಹೇಳಿದ್ದೀನಿ, ನಾವು ಈ ರಾಜಕೀಯದಲ್ಲಿ ವಿದ್ಯಾರ್ಥಿಯಾಗೇ ಇರ್ತೀನಿ. ಸೊ ಈ ಒಂದು ಒಳ್ಳೆಯ ರೀತಿ ತಪ್ಪುಗಳನ್ನ ತಿದ್ದೋದಕ್ಕೆ ಖಂಡಿತ ನಿಮ್ಮ ಸಹಕಾರ ಇರಲಿ ಅಂತ ಬಹುಮುಖ್ಯವಾಗಿ ನಮ್ಮ ಜೆಸ್ಕಾಂ ಇಲಾಖೆಯಲ್ಲಿ ಇವತ್ತು ನನಗೆ ಅತಿ ಹೆಚ್ಚು ಫೋನ್ಸ್ ಬರ್ತಾ ಇದ್ದದ್ದು ಹೆಲ್ತ್ ಮತ್ತು ಜೆಸ್ಕಾಂ ಇಲಾಖೆಯಿಂದ. ಅಲ್ಲಿ ತುಂಬ ತುಂಬ ಕೆಲಸಗಳು ಅಲ್ಲಾಗಿದ್ದಾವೆ. ಆದರೆ ಈ ಫಾರೆಸ್ಟಲ್ಲಿ, ಈ ಜೆಸ್ಕಾಮಲ್ಲಿ ಆಗೋ ಕೆಲಸಗಳು ಗೊತ್ತಾಗಲ್ಲ ಏನಾಗ್ತದೆ ಅಂತೇಳಿ. ಈಗ ಆ ಶಿಕ್ಷಣ ಇಲಾಖೆಯಲ್ಲಿ ತಮಗೆಲ್ಲ ಗೊತ್ತಿದೆ, ಈಗ ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು 100% ಬಂದಿರೋ ತಾಲೂಕು ಕೂಡ್ಲಿಗಿ ತಾಲೂಕು, ಮತ್ತು ಅತಿ ಹೆಚ್ಚು ಮಕ್ಕಳು ಉತ್ತಮ ಅಂಕ ಗಳಿಸಿರೋ ನಮ್ಮ ಕೂಡ್ಲಿಗಿ ತಾಲೂಕು. ಅದು ನಾವು BOR ಜೊತೆ ಸೇರಿ ಒಂದು ತುಂಬ ಒಳ್ಳೆ ಫಂಕ್ಷನ್ ಕೂಡ ಮಾಡ್ತಾ ಇದ್ದೀವಿ. ಸೊ ಒಂದು ಈಗ 32 ಪೊಸಿಷನ್ ಇರೋದು 10ನೇ ಪೊಸಿಷನ್ ಬಂದಿದೆ ನಮ್ಮ ವಿಜಯನಗರ ಜಿಲ್ಲೆ. ಸೊ ಅದು ನಮ್ಮ ರಿಸಲ್ಟ್ ಗೊತ್ತಾಗ್ತದೆ, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀವಿ ಅಂತೇಳಿ. ಅದೇ ರೀತಿ ಈಗ ಸಬ್ಸ್ಟೇಷನ್ಸ್ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. 2 ಹೊಸ ಸಬ್ಸ್ಟೇಷನ್ಸ್ ಬರ್ತಾ ಇದೆ ನರಸಿಂಹಗಿರಿಯಲ್ಲಿ, ಶಿವಪುರದಲ್ಲಿ. ಮತ್ತು ಸುಮಾರು 1,500ಕ್ಕೂ ಹೆಚ್ಚು ಕಂಬಗಳನ್ನು ನಾವು ಈ ಹೊಸದಾಗಿ ಎಲ್ಲ ಕಡೆ ಹಾಕಿ, ಮತ್ತು ಸುಮಾರು 50 ಕಿಲೋಮೀಟರ್ಗೂ ಹೆಚ್ಚು ಹೊಸ ವೈರ್ಗಳು ಕೂಡ ಹಾಕಿದ್ದೀವಿ. ಮತ್ತು ಎಲ್ಲಾದರೂ ಟ್ರಿಪ್ ಆಗಬಾರ್ದು, ಸಾರ್ವಜನಿಕರ ತೊಂದರೆ ಆಗಬಾರ್ದು ಅಂತೇಳಿ ಲಿಂಕ್ ಲೈನ್ಸ್ ಅಂತೇಳಿ ಒಂದು ಸಬ್ಸ್ಟೇಷನಿಂದ ಬೇರೆ ಕಡೆಗೆ ಈಗ ಈ ನಿಂಬಳಗೆರೆಯಲ್ಲಿ 2 ಲಿಂಕ್ ಲೈನ್ಸ್ ರೆಡಿ ಆಗಿದೆ. ಇದೇ ರೀತಿ ತುಂಬ ಕಡೆ ವಿಶೇಷವಾಗಿ ಜೆಸ್ಕಾಂ ಇಲಾಖೆಯಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗಿರೋಂಥ ಕೆಲಸ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮುಂದಿನ 25 ವರ್ಷದಲ್ಲಿ ಯಾವುದೇ ರೀತಿ ವಿದ್ಯುತ್ ಇಲಾಖೆಯಲ್ಲಿ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ರೀತಿ ಕ್ರಮ ಕೈಗೊಂಡಿದ್ದೀವಿ. ನಿಮ್ಮ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರ ಮನವಿ ಏನಂತಂದ್ರೆ, ಎಲ್ಲರೂ ಮೀಟರ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ನಮಗೆ ದೊಡ್ಡ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಲ್ಲದಕ್ಕೂ ಸಮಾಧಾನ ಇದೆ. ಆಯಿತಾ, ಕೆರೆತುಂಬ ಯೋಜನೆ ಮಾಡಿದ್ವಿ, ಕರೆಂಟ್ ಕೊಡ್ತಾ ಇದ್ದೀವಿ, ತುಂಬ ಗಂಗಾ ಕಲ್ಯಾಣ ಕೊಡ್ತಿದ್ದೀವಿ. ಅದೆಲ್ಲ ಜೊತೆಗೆ ಬಡವರಿಗೆ ನಮ್ಮ ಸಮಯದಲ್ಲಿ ಒಂದು ಸಾಗುವಳಿ ಚೀಟಿ ಇಷ್ಟುವರೆಗೂ ಕೊಡೋಕ್ಕಾಗಿಲ್ಲ ಅನ್ನೋ ನೋವು ಖಂಡಿತ ನನಗೂ ಇದೆ ಅಂತ ಇದೆ. ಆದರೆ ಏನಾಗಿದೆ ಅಂತಂದರೆ, ರಾಜ್ಯದಲ್ಲಿ ಎಲ್ಲೂ ಕೊಡ್ತಾ ಇಲ್ಲ. ನಮ್ಮ ಕೂಡ್ಲಿಗಿ ತಾಲೂಕು, ಕೊಟ್ಟೂರು ತಾಲೂಕು ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆನೂ ಏನಾಗಿದೆ ಅಂದರೆ ಸರ್ಕಾರಿ ಭೂಮಿಗಳು ಅಂತ ಉಳಿಸೋಂಥ ಕೆಲಸ ಈಗ ಸದ್ಯಕ್ಕೆ ಸ್ವಲ್ಪ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಆಯಿತಾ, ಹದ್ದುಬಸ್ತುಗಳು ಮಾಡ್ತಾ ಇದ್ದಾರೆ. ಕೋಡಿ, ಪೋತಿ, ದರ್ಖಾಸ್ತು ಎಲ್ಲ ರೀತಿ ಸರ್ಕಾರದಿಂದ ಎಲ್ಲ ಸರ್ಕಾರ ಸುಭದ್ರವಾಗಿ ಇರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಆದಮೇಲೆ ಆದ್ಯತೆ ಮೇರೆಗೆ ತುಂಬ ವರ್ಷಗಳಿಂದ ಇರೋಂಥದಕ್ಕೆ ಕೊಡೋಂಥ ಕೆಲಸ ಆಗ್ಬೇಕಂತೇಳಿ ಯಾರಾದರೂ ಶಾಸಕರು 224ರಿಂದ ನಾನೇ ಮೊದಲೇ. ಆಯಿತಾ, ಯಾಕೆ 1 ಎಕರೆ ಆಗಲಿ 2 ಎಕರೆ ಆಗಲಿ ಅವ್ರ ಹೆಸರಿಗೆ ಗೌರವವಾಗಿ ಜೀವನ ಮಾಡೋಕ್ಕೆ ಹೊಲ ಮತ್ತು ಮನೆ. ಯಾಕಂದರೆ ನೀವು ರೈತರು, ನಿಮಗೆ ಗೊತ್ತಿರೋದು ಒಂದೇ ಉಳುಮೆ ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಗೊತ್ತಿಲ್ಲ. ನಿಮ್ಮ ಕೆಲಸ, ನಿಮ್ಗೇನು ಕೆಲಸ ಇತ್ತೋ ಅದನ್ನೇ ನೀವು ಕೇಳ್ತಾ ಇಲ್ಲ. ಆಯಿತಾ, ಅದು ಖಂಡಿತ ತಪ್ಪಲ್ಲ. ನಿಮ್ಮ ಪರವಾಗಿ ನಾವಿದ್ದೀವಿ. ನಾನು ಹಲವಾರು ಬಾರಿ ಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ.
ಸರ್ ಶಾಸಕನಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ. ಆದ್ರೆ ಬಡವರಿಗೆ ಒಂದು ಸಾಗುವಳಿ ಚೀಟಿ ಇಷ್ಟವರೆಗೂ ಕೊಡಕ್ಕಾಗಿಲ್ಲ ಅಂತೇಳಿ. ಅದು ಏನಾಗಿದೆ ಅಂದ್ರೆ ತುಂಬಾ ಭೂಗಳ್ಳರು ಮತ್ತೆ ಎಲ್ಲ ಈ ಅಧಿಕಾರಿಗಳು ಈ ಭೂಗಳ್ಳರು ಸೇರ್ಕೊಂಡು ಬಹಳ ಲ್ಯಾಂಡ್ಸ್ನ ತುಂಬಾ ತೊಂದರೆ ಮಾಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಎಲ್ಲ ಸರ್ಕಾರದಿಂದ ಮತ್ತೆ ಹೊಸದಾಗಿ ಸರ್ವೆ ಮಾಡಿದ್ರು. ಬ್ರಿಟಿಷರ ಕಾಲದಿಂದ ಆಗಿರೋವು ಈಗಲೂ ಹಂಗೆ ಇದಾವೆ. ಅದನ್ನೆಲ್ಲ ಸರಿ ಮಾಡೋಂಥ ಕೆಲಸ ನಡೀತಾ ಇದೆ. ನಿಮ್ಗೆಲ್ಲ ಗೊತ್ತಿರ್ಲಿ, ಮೋದಿ ಆಂದೋಲನ ನಡೀತಾ ಇದೆ. ಮತ್ತೆ ಹಕ್ಕುಪತ್ರಗಳು ಕೊಡುವಂಥದ್ದು 75 ವರ್ಷ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಯಾರು ಮಾಡಿಲ್ಲ. ಅಷ್ಟು ಕೆಲಸ ಕಂದಾಯ ಇಲಾಖೆಯಲ್ಲಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಖಂಡಿತ ಎಲ್ಲ ಈ ಸರ್ವೆ ಎಲ್ಲ ಆದ್ಮೇಲೆ ಎಲ್ಲ ಕೆಲಸಗಳಾದ್ಮೇಲೆ ಎಲ್ಲ ಬಡವರಿಗೆ ವಿಶೇಷವಾಗಿ ಎಲ್ಲ ಶಾಸಕರು ಮನವಿ ಇದೆ, ಸಾಗುವಳಿ ಚೀಟಿ ಕೊಡಬೇಕು ಅನ್ನೋದು. 10 ಎಕರೆ 20 ಎಕರೆ ಯಾರು ಕೇಳೋದಿಲ್ಲ. ಅವರು ಜೀವನಾಂಶಕ್ಕೆ ಆಗಷ್ಟು ಅವರು ಮುಂದಿನ ಜೀವನಕ್ಕೆ ಮುಂದಿನ ಪೀಳಿಗೆಗೆ ಖಂಡಿತ ತಾವು ಕೇಳ್ತಾ ಇರೋದು ಸತ್ಯ ಇದೆ. ಎಲ್ಲ ವಿಶೇಷವಾಗಿ ನೀವೆಲ್ಲ ಬಡವರಿದ್ದೀರಿ. ಎಲ್ಲದವರು ಈ ವಿಷಯದಲ್ಲಿ ನಾನು ನಿಮ್ಮ ಜೊತೆಗೆ ಖಂಡಿತ ಇದ್ದೀನಿ. ನಿಮ್ಮ ಹೋರಾಟದಲ್ಲಿ ನಾನು ಇದ್ದೀನಿ. ಮತ್ತೆ ನಿಮಗೆ ಈ ಸದ್ಯಕ್ಕೆ ನಿಮ್ಗೆ ಯಾರು ಬಂದು ಯಾರು ಮಾತು ಕೇಳಬಾರ್ದು. ಒಕ್ಲೆಪ್ಸಲ್ಲ ಆಯ್ತಾ. ನೀವು ಯಾರೋ ನಮ್ಮ ತಾತ ಹೆಸರಿಗಿದೆ ಆಯ್ತಾ, ಈಗ ಬಿಡ್ರಿ, ನಾನು ಕೋರ್ಟ್ಗೆ ಹೋಗ್ತೀನಿ, ನಾನು ತಹಸೀಲ್ದಾರ್ಗೆ ಹೇಳ್ತೀನಿ, ಈಗ ಬಿಡ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಒಕ್ಕೂತರ ಮಾಡಕ್ಕೆ, ಉಳುಮೆ ಮಾಡಕ್ಕೆ, ಬಿತ್ತಕ್ಕೆ ಯಾರಿಗೂ ನಿಮಗೆ ತೊಂದರೆ ಮಾಡಲ್ಲ. ಯಾರಾದ್ರೂ ತೊಂದರೆ ಮಾಡಿದ್ರೆ ನಮ್ ಗಮನಕ್ಕೆ ತನ್ನಿ. ಯಾರೋ ಬಂದು ನಮ್ಮ ತಾತ ಹೆಸರಿಗೆ ಐತೆ, ನಾವು ಮಾಡ್ತಿದ್ವಿ ಮುಂಚೆ ಆಯ್ತಾ, ಈಗ ಬಿಡ್ರಿ ಅಂತೇಳಿ ಯಾರು ಬಂದ್ರು ನೀವು ಯಾರು ಅದಕ್ಕೆ ಯಾರಿಗೂ ಕಿವಿ ಕೊಡಬೇಡಿ. ಏನಂದ್ರೆ ಗೌಡರಿಗೆ ತಿಳಿಸಿ ನಮ್ಮ ಹತ್ರ ಬನ್ನಿ ಆಯ್ತಾ. ಸೊ ಸರ್ಕಾರದ ನಿಯಮಗಳು, ಸರ್ಕಾರ ನಿರ್ಧಾರ ತಗೊಳ್ಳೋವರೆಗೂ ನೀವು ಅದರ ಏನಾರು ಎಲ್ಲೆಲ್ಲಿ ಮಾಡ್ಕೊಂಡು ಹೋಗ್ತೀರಾ ಅದೇ ರೀತಿ ಮುಂದುವರಿರಿ. ಅರ್ಥ ಆಯ್ತಾ. ಅದಂತೂ ಅಷ್ಟು ಭರವಸೆ ನಾನು ಕೊಡ್ತೀನಿ. ಅದು ಮೀರಿ ಏನು ಸಾಗುವಳಿ ಚೀಟಿ ಅಧಿಕೃತವಾಗಿ ಕೊಡೋದಿದೆ, ಅದಕ್ಕೆ ನಮ್ಮ ಪ್ರಯತ್ನ ನಡೀತಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಮಾಡೋಂಥ ಕೆಲಸ ಮಾಡ್ತೀನಿ. ಯಾಕಂದ್ರೆ ಸುಳ್ಳು ಹೇಳಿ ನಾನು ನಿಮಗೆ ಸುಳ್ಳು ಭರವಸೆಗಳು, ಯಾಕಂದ್ರೆ ಸರ್ಕಾರದ ಈ ಸದ್ಯಕ್ಕೆ ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ. ಸದ್ಯಕ್ಕೆ ನಿಮಗೆ ಬಿತ್ಕೊಂಡು ಬೆಳ್ಕೊಂಡು ತಿನ್ನಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅರ್ಥ ಆಯ್ತಾ ಸರ್. ಬರ್ರಿ ಮದುವೆ ಹೋಗೋಣ, ನಮ್ಮ ಊಟ ಮಾಡಿಸ್ತೀನಿ.